ಆಪ್ಕಿ ಅದಾಲತ್ನಲ್ಲಿ ವೀರೇಂದರ್ ಸೆಹವಾಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ಫ್ಯಾನ್ಸಿನ ಮನಸ್ಸಿಗೆ ಬೇಜಾರು ಮಾಡಿದ್ದಾರೆ ಎಂಬುದು. ಯಾವತ್ತು ಸೆಹವಾಗ್ ಅವರು ಸನ್ಯಾಸತ್ವವನ್ನ ತಗೊಂಡ್ರೋ, ಯಾವತ್ತು ಭಾರತದ ತಂಡ ಸೌತ್ ಆಫ್ರಿಕಾದಲ್ಲಿ ಸೋಲೋದನ್ನ ನೋಡಿದ್ವೋ, ಅವತ್ತು ಜನ ಹೇಳ್ತಾರೆ ಸೇವಾಗಿದ್ದಿದ್ರೆ ಆಟ ಬೇರೆನೇ ಆಗಿರ್ತಿತ್ತು ಅಂತ. ಜನ ಹೇಳ್ತಾ ಇದ್ರು ಟೀಮ್ನಲ್ಲಿ ಸೇವಾಗಿದ್ದಿದ್ರೆ ಡಿವಿಲಿಯರ್ಸ್ಗೆ ಉತ್ತರ ಕೊಡ್ತಿದ್ರು ಅಂತ. ಆದ್ರೆ ನೀವು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಟ್ರೆ ಜನಗಳ ಮನಸ್ಸನ್ನ ಮುರಿದು ಬಿಟ್ರಿ. ಇಲ್ಲ ಸರ್, ನನ್ನ ಫ್ಯಾನ್ಸ್ಗೆ ನಾನು ತುಂಬಾ ಖುಷಿ ಪಡಿಸಿದ್ದೀನಿ, ನನ್ನ ಇನ್ನಿಂಗ್ಸ್ ಮೂಲಕ, ಫೋರ್ಸ್ ಮೂಲಕ, ಸಿಕ್ಸಸ್ ಮೂಲಕ. ಸೊ ನನಗೆ 30 ವರ್ಷ ಆದಾಗ ನನಗೆ ಗೊತ್ತಾಯ್ತು ನಾನು 35 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ. ಈಗ ಸೆಲೆಕ್ಟರ್ಸು ನನಗೆ ಅವಕಾಶ ಕೊಟ್ಟಿದ್ರು ಅನ್ನೋದಾಗಿದ್ರೆ, ಅಂದರೆ ನನ್ನ ಡ್ರಾಪ್ ಮಾಡಿದಾಗ ನನಗೆ ಹೇಳಿದ್ರು ಡ್ರಾಪ್ ಮಾಡ್ತಾ ಇದ್ದೀವಿ ಅಂತ, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ. ಏನಂದ್ರೆ ಅದು ಆಸ್ಟ್ರೇಲಿಯಾ ಸೀರೀಸ್ ಆಗಿತ್ತು, ಕೊನೆ ಮ್ಯಾಚು ಡೆಲ್ಲಿಲಿತ್ತು. ಸೊ ನಾನು ಡೆಲ್ಲಿ ಮ್ಯಾಚ್ ಆಡ್ಬಿಟ್ಟು ರಿಟೈರ್ ಆಗ್ಬಿಡ್ತಿದ್ದೆ. ಆಗ ಅವ್ರು ನನಗೆ ಆ ರೀತಿ ಮಾಡಕ್ ಬಿಡ್ಲಿಲ್ಲ, ನನಗೆ ಆಪರ್ಚುನಿಟಿ ಕೊಟ್ಟರು. ಸೊ ಎಷ್ಟೋ ಸಲ ನನಗೆ ಅನ್ಸಿದ್ದುಂಟು, ಏನು ಅಂತಂದ್ರೆ ಆಡ್ತಾ ಆಡ್ತಾ ನನಗೆ ವಯಸ್ಸಾಗಿ ನಾನು ರಿಟೈರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಒಬ್ಬ ಪ್ಲೇಯರ್ನ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಆತ ಆಡಬೇಕಾದ್ರೆ ಅವ್ನು ಯಾವಾಗ ಬಿಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಒಂದ್ಸಲ ಅವ್ನು ಡ್ರಾಪ್ ಆದಾಗ ಅವ್ನಿಗೆ ಯೋಚನೆ ಬರುತ್ತೆ. ಸೊ ನನಗನ್ಸಿದ್ದು, ನನಗೆ ರಿಟೈರ್ ವಯಸ್ಸು ಬಂದಾಗ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ ಆದರೆ ಅಥವಾ IPL ಇಂದ ರಿಟೈರ್ ಆದರೆ, ಸೊ 20 ಅಕ್ಟೋಬರ್ ಬಂದಾಗ ನನಗೆ 35 ವರ್ಷ ಆಯಿತು. ನಾನಾಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದೆ. ಆದ್ರೆ ನೀವು ಸೋಲೋದನ್ನ ನೋಡ್ತಿದ್ರಿ ಇಂಡಿಯನ್ ಟೀಮ್ನವರು, ಮತ್ತೆ ನೀವು ನೋಡ್ತಾ ಇದ್ರಿ ಒಬ್ರಾದ್ಮೇಲೆ ಒಬ್ರು ಬ್ಯಾಟ್ಸ್ಮನ್ ಔಟ್ ಆಗಿ ಬರ್ತಾ ಇದ್ರು. ನಿಮಗೆ ಸ್ವಲ್ಪನೂ ಕರುಣೆ ಇರ್ಲಿಲ್ವಾ? ನಾನಿದ್ದಿದ್ರೆ ಸಹಾಯ ಮಾಡ್ಬೋದು ಅನ್ನಿಸ್ಲಿಲ್ವಾ? ಇಲ್ಲ ಸರ್, ನಾನು ಕೂಡ ತುಂಬಾ ಸಲ ಔಟ್ ಆಗಿದ್ದೀನಿ. ನನ್ನ ಕೋ ಪ್ಲೇಯರ್ಸ್ಗೆ, ವೀಕ್ಷಕರಿಗೆ ತುಂಬಾ ಡಿಸಪಾಯಿಂಟ್ ಮಾಡಿದ್ದೀನಿ. ನನ್ನ ಬ್ಯಾಟಿಂಗ್ ನೋಡೋದಕ್ಕೆ ಅವ್ರು ಬಂದಾಗ ನಾನು 0 ಅಥವಾ 2 ಅಥವಾ 10, 20 ಈ ರನ್ಸ್ ಅಲ್ಲಿ ಔಟ್ ಆದಾಗ, ಇದು ಕ್ರಿಕೆಟ್ ಲೈಫ್ ನೋಡಿ. ಜನ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಇವತ್ತಿನ ಕ್ರಿಕೆಟ್ ಟೀಮ್ ನ ಪ್ಲೇಯರ್ಸ್ ಏನಿದಾರಲ್ಲ, ಅವ್ರು ಈ ಭಜನೆ ಹಾಡ್ತಾರೆ, ಓ ಪಾಲನ್ ಹಾರೆ ಯಾರೆ ತುಮ್ರೆ ಬಿನ್ ಹಮ್ರಾ ಕೌನ್ ನಹಿ. ಕೇವಲ ಭಗವಂತ ಕಾಪಾಡಬೇಕು ಸರ್. ಇದು ಆ ಥರ ಅಲ್ಲ, ಇದು ಒಂದು ಹಾಡಷ್ಟೇ. ಭಗವಂತನ ಖಂಡಿತವಾಗ್ಲೂ ಪ್ರಾರ್ಥಿಸ್ಕೊಳ್ಬೇಕು. ಬಟ್ ಒಂದು ವಿಷಯ ಹೇಳ್ಬಿಡ್ತೀನಿ, ಇಲ್ಲಿ ನಮ್ಮ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಟೈಮ್ ಕೊಡಬೇಕಾಗಿದೆ ಅಷ್ಟೇ.